ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2025 ಮೇಷರಾಶಿಯವರ ಭವಿಷ್ಯ 2025ನೇ ಇಸ್ವಿಯಲ್ಲಿ ಹೇಗಿರುತ್ತದೆ ಪ್ರಥಮವಾಗಿ ತಿಳ್ಕೋಬೇಕಂದ್ರೆ 2025ನೇ ಇಸ್ವಿಯಲ್ಲಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಶುರು ಆಗುವುದರಿಂದ ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಕುಟುಂಬ ಹಾಗೆ ಶಿಕ್ಷಣ ಮತ್ತು ಸಂತಾನದಂತಹ ಸಮಸ್ಯೆಗಳು ಪರಿಹಾರ ಆಗ್ತವ. ಹಾಗೆ ಸಾಡೆ ಸಾತಿಯ ಪ್ರಭಾವ ಉತ್ತಮವಾಗಿದೆಯಾ ಅಥವಾ ಏನಾದರೂ ನಷ್ಟದಾಯಕವಾಗಿ ಸಾಡೆ ಸಾತಿಯಿಂದ ಅವಮಾನಕ್ಕೇನಾದರೂ ಮೇಷರಾಶಿಯವರು ಗುರಿಯಾಗ್ತಾರ? ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. 2025 ವರ್ಷ ಭವಿಷ್ಯ ಮೇಷರಾಶಿಯವರು. ನೋಡಿ, ಈ ಮೇಷರಾಶಿಯವರಿಗೆ 2025ನೇ ವರ್ಷದ ಪ್ರಥಮ ಮಾರ್ಚ್ ತಿಂಗಳಿನ ತನಕ, ಅಂದ್ರೆ ಈ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನ ತನಕ ವಿಶೇಷ ಅನುಗ್ರಹ ಪಡೆಯುತ್ತೀರಿ. ಶನಿಯ ನಿರ್ದಿಷ್ಟ ಸ್ಥಾನದಲ್ಲಿರುವಂತಹ ಶನಿಯ ಪ್ರಭಾವ ಚೆನ್ನಾಗಿದೆ. ಮಾರ್ಚ್ ತಿಂಗಳಿನ ತನಕ ಅಷ್ಟೇ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಗುರುತಿಸ್ಕೊಂತೀರಿ, ಉತ್ತಮವಾದ ಲಾಭ ಪಡೆಯುತ್ತೀರಿ. ಮಾರ್ಚ್ ತಿಂಗಳಿನ ತನಕ ಅಷ್ಟೇ. ಒಳ್ಳೆ ಬೆಳವಣಿಗೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಉತ್ತರೋತ್ತರಾದಿಯಾಗಿ ಸಾಗಲಿಕ್ಕೆ ಒಂದು ಅವಕಾಶ. ಶನಿಯು ನಿರ್ದಿಷ್ಟ ಸ್ಥಾನದಲ್ಲಿರುವುದರಿಂದ, ಹಾಗೆಯೇ ಗುರುಗ್ರಹದ ಅನುಗ್ರಹದಿಂದ ಮೇ ತಿಂಗಳಿನವರೆಗೂ ಕೂಡ ಈ ಹಣಕಾಸಿನಲ್ಲಿ ಏಳಿಗೆ ಕಾಣ್ತೀರಿ. ಇಲ್ಲಿ ಮೇ ತಿಂಗಳಿನಂತ ಮಾತ್ರ ಗುರುಗ್ರಹನು ಸ್ವಲ್ಪ ಅನುಗ್ರಹಸ್ಥನಾಗಿ ನಿಮ್ಮ ಮೇಲೆ ದೃಷ್ಟಿ ಬೀರಿದಾಗ ಮೇ ತಿಂಗಳಿನ ತನಕ ಉತ್ತಮ ಫಲ ಕಾಣುತ್ತೀರಿ. ಹಾಗೆಯೇ ಕೂಡ ಈ ವರ್ಷದ ಮಧ್ಯಭಾಗದ ನಂತರ ಮೇಷರಾಶಿಯ ದಂಪತಿಗಳಿಗೆ ಆರೋಗ್ಯದ ಸಮಸ್ಯೆ ಶುರು ಆಗ್ತದೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅನಾರೋಗ್ಯ ಪೀಡಿತರಾಗುವಂತಹ ಲಕ್ಷಣಗಳು ಕಂಡು ಬರ್ತದೆ. ಮೇಷರಾಶಿಯ ದಂಪತಿಗಳಿಗೆ ಎಚ್ಚರಿಕೆಯಿಂದಿರಬೇಕು. ಹಾಗೂ ಅವಿನಾಭಾವ ಸಂಬಂಧಗಳನ್ನ ಮೇಷರಾಶಿಯವರು ಯಾವ ಕಾರಣಕ್ಕೂ ಕೂಡ 2025ನೇ ಇಸ್ವಿಯಲ್ಲಿ ಕಳ್ಕೋಬೇಡಿ. ಯಾಕೆಂದ್ರೆ ಶನಿಯು 11ನೇ ಮನೆಯಲ್ಲಿ ಸ್ಥಿತವಾಗಿರುವುದರಿಂದ, ಶತ್ರುಬಾಧೆಯ ದೃಷ್ಟಿ ದೋಷದಿಂದ ಕೂಡ ನೀವು ಮುಕ್ತರಾಗ್ತೀರಿ. ಮಾರ್ಚ್ ತಿಂಗಳಿನ ಒಳಭಾಗದಲ್ಲಿ ನಿಮಗೇನಾದ್ರೂ ಶತ್ರುಬಾಧೆ, ದೃಷ್ಟಿ ದೋಷ ಇದ್ರೆ ಅಥವಾ ನಕಾರಾತ್ಮಕ ಶತ್ರುಗಳ ಕಾಡಾಟ ಇದ್ರೂ ಕೂಡ ನಿಮಗೆ ಮಾರ್ಚ್ ತಿಂಗಳಿನ ತನಕ ಏನೂ ತೊಂದರೆ ಆಗುವುದಿಲ್ಲ. ಆದರೆ ಮಾರ್ಚ್ ತಿಂಗಳಿನ ನಂತರ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ. ಸಾಡೆ ಸಾತ್ ಶನಿ ನಿಮಗೆ ಹೆಗಲೇರ್ತಾನೆ ಅಂತ ಹೇಳ್ಬೋದು. ಯಾವಾಗ? ಮಾರ್ಚ್ ತಿಂಗಳಿನ ನಂತರ. ಮೇಷರಾಶಿಯವರು ವರ್ಷ ಇಡೀ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕು. ಸಾಡೆ ಸಾತಿ ಶುರುವಾಗಿದ್ದ ಕೂಡಲೇ ಮಾರ್ಚ್ ತಿಂಗಳಿನ ನಂತರ ವರ್ಷ ಇಡೀ ಆರೋಗ್ಯದ ಸಮಸ್ಯೆಯಿಂದ ನೀವು ನರಳುವಂತ ಸಾಧ್ಯತೆಗಳಿರ್ತದೆ. ಎಚ್ಚರಿಕೆಯಿಂದಿರಬೇಕಾಗ್ತದೆ ಮೇಷರಾಶಿಯವರು. ನೀವು ತಿನ್ನುವಂತ ಆಹಾರದ ಮೇಲೆ ಗಮನಗಳಿರಬೇಕು, ಓಡಾಡುವಂತ ಜಾಗದಲ್ಲಿ ಗಮನಗಳಿರಬೇಕು, ಹಾಗೆ ಕೂಡ ರಕ್ತದ ಮೇಲೆ ಗಮನಗಳಿರಬೇಕು. ಹಾಗೆ ನೀವು ವಾಹನದಲ್ಲಿ ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅದರ ಮೇಲೂ ಕೂಡ ಗಮನಗಳಿಟ್ಕೋಬೇಕಾಗ್ತದೆ ಮೇಷರಾಶಿಯವರು ವರ್ಷವಿಡೀ 2025ನೇ ಇಸ್ವಿ ಮಾರ್ಚ್ ತಿಂಗಳಿನ ನಂತರ. ತದನಂತರ 2025ರಲ್ಲಿ ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗುರುಗ್ರಹದ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ, ಗುರುಗ್ರಹದ ಪ್ರಭಾವ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತಿರುವ ವಿದ್ಯಾರ್ಥಿಗಳು. ವ್ಯಾಪಾರ ಉದ್ಯೋಗಸ್ಥರಿಗೆ 2025 ಮಾರ್ಚ್ ತಿಂಗಳಿನ ನಂತರ ಶನಿಯು ಏನಾದರೂ 12ನೇ ಮನೆಗೆ ಪ್ರವೇಶವಾದಾಗ ಮಿಶ್ರ ಫಲ ಶುರು ಆಗ್ತದೆ. ನೋಡಿ, ನಿಮಗೆ ಮಿಶ್ರ ಫಲ ಅಂದ್ರೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸೋದು, ಅಂದ್ರೆ ತಟಸ್ಥವಾಗಿ ನಿಂತು ಬಿಡೋದು, ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ರೆ ಅದು ನಡೆದೇ ಇರುವಂಥದ್ದು, ಆರೋಗ್ಯದ ಸಮಸ್ಯೆಗಳಿಂದ ನರಳುವಂಥದ್ದು, ಶತ್ರುಗಳ ಕಾಡಾಟದಿಂದ ನರಳುವಂಥದ್ದು, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗದೆ ಒದ್ದಾಡುವಂಥದ್ದು, ದಂಪತಿಗಳ ಮಧ್ಯೆ ಮನಸ್ತಾಪಗಳು ಬಂದು ಒದ್ದಾಡುವಂಥದ್ದು. ಯಾವಾಗ? ಮಾರ್ಚ್ ತಿಂಗಳಿನ ನಂತರ ಮಿಶ್ರ ಫಲ ಕಾಣುತ್ತೀರಿ. ವಿಪರೀತ ಒತ್ತಡದ ಪರಿಸ್ಥಿತಿಗಳನ್ನ ನೀವು ಎದುರಿಸ್ತೀರಿ. ಬಹಳ ಎಚ್ಚರಿಕೆಯಿಂದಿರಿ ಮೇಷರಾಶಿಯವರು. ಹಾಗೆಯೇ ಈ ಮೇ ತಿಂಗಳಿನ ನಂತರ ಲಾಭದ ಮನೆಗೆ ರಾಹುವಿನ ಸಂಚಾರವಾಗುವುದರಿಂದ ಸ್ವಲ್ಪ ಆಭರಣ ಖರೀದಿ ಯೋಗ ಕೂಡಿ ಬರ್ತದೆ. ನೋಡಿ, ಮೇಷರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಬಹಳ ಅದೃಷ್ಟ ಯೋಗ. ಆಭರಣ ಕೂಡಿ ಬರ್ತದೆ. ಹಾಗೆ ಬಂಗಾರ ತಗೊಳ್ಳುವಂತಹ ಲಕ್ಷಣಗಳು, ವಾಹನ ತಗೊಳ್ಳುವಂತ ಯೋಗ, ಭೂಮಿ ಖರೀದಿ ಯೋಗ ಕೂಡ ಕೂಡಿ ಬರ್ತದೆ ರಾಹುವಿನ ಲಾಭ ಸ್ಥಾನದಿಂದ. ಹಾಗೂ ಮೇಷರಾಶಿಯವರಿಗೆ ಈ ವರ್ಷದ ಮಧ್ಯಭಾಗದಲ್ಲಿ, ಅಂದರೆ ಮೇ ತಿಂಗಳಿನ ನಂತರ ಈ ಸಾಡೆ ಸಾತಿಯ ಪ್ರಭಾವದಿಂದ ಕುಟುಂಬ ಸದಸ್ಯರು
ವಿಪರೀತ ಹಠಮಾರಿತನಕ್ಕೆ ಹೋಗ್ತಾರೆ. ಹೆಣ್ಣಾಗುವುದು, ಗಂಡಾಗುವುದು, ಅಥವಾ ಮಕ್ಕಳಾಗುವುದು, ಹಿರಿಕರಾಗುವುದು, ಕಿರಿಕರಾಗುವುದು, ಅಥವಾ ಬಂಧು ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಇದ್ದಕ್ಕಿದ್ದಂಗೆ ಹಠಮಾರಿತನದಿಂದ ಅಥವಾ ಹುಂಬುತನದಿಂದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ, ಮನಸ್ತಾಪಗಳು ಹೆಚ್ಚಾಗ್ತದೆ. ಹೆಣ್ಣು ಹೊನ್ನು ಮಣ್ಣಿನ ಕಲಹಕ್ಕೂ ಕೂಡ ಕಾರಣರಾಗುವಂತಹ ಲಕ್ಷಣಗಳು ಕೂಡಿ ಬರ್ತದೆ ಮೇ ತಿಂಗಳಿನ ನಂತರ ಸಾಡೆ ಸಾತಿಯ ಪ್ರಭಾವದಿಂದ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಕುಟುಂಬ ಜೀವನದಲ್ಲಿ ವಿಪರೀತ ಮಿಶ್ರ ಫಲ ಕಾಣ್ತೀರಿ. ಗಂಡ ಹೆಂಡತಿ ದೂರ ಆಗುವಂತ ಸಮಸ್ಯೆಗಳು ಕೂಡ ಕೂಡಿ ಬರ್ತದೆ. ಮನಸ್ಥಿತಿಯ ನಿಯಂತ್ರಣ ಇಟ್ಕೊಳ್ಳಿ. ಸಾಡೆ ಸಾತಿಯ ಪ್ರಭಾವದಿಂದ ಈ ಸಮಸ್ಯೆಗಳು ಕಂಡು ಬರ್ತದೆ. ನಿಮ್ಮ ಮನಸ್ಥಿತಿಯ ನಿಯಂತ್ರಣದಲ್ಲಿದ್ದರೆ ಯಾವ ಸಮಸ್ಯೆಗಳು ಕೂಡ ನಿಮಗೆ ಬರುವುದಿಲ್ಲ. ಹಾಗೆ ಸಾಡೆ ಸಾತಿಯ ಪ್ರಭಾವದಿಂದ ಮಾರ್ಚ್ ತಿಂಗಳಿನ ನಂತರ ಸಾಲದ ಸುಳಿಗೆ ಹೋಗುವಂತ ಲಕ್ಷಣಗಳು, ಯಾಕಂದ್ರೆ ಧನ ನಷ್ಟದ ಪ್ರಯೋಗ ಕೂಡ ಕೂಡಿ ಬರುವಂತಹ ಲಕ್ಷಣಗಳಿರ್ತದೆ. ಮಾರ್ಚ್ ತಿಂಗಳಿನ ತನಕ ಏನಿದೆ ಸ್ವಲ್ಪ ತಟಸ್ಥವಾಗಿ ಏಳಿಗೆ ಆಗುವಂತ ಲಕ್ಷಣ ಇದ್ರು ಮಾರ್ಚ್ ತಿಂಗಳಿನ ನಂತರ ಬಹಳ ಜಾಗೃತಿ ಇರಬೇಕು ಮೇಷರಾಶಿಯವರು 2025ನೇ ಇಸ್ವಿಯಲ್ಲಿ. ಮತ್ತು ನೋಡಿ, ವಿವಾಹ ಯೋಗದಲ್ಲಿ ಕೂಡ ವಿಳಂಬ ಆಗುವಂತ ಲಕ್ಷಣಗಳಿರ್ತದೆ ಸಾಡೆ ಸಾತಿಯ ಪ್ರಯೋಗದಿಂದ. ವರ್ಷಾನುಗಟ್ಟಲೆ ಕಾಯ್ತಾ ಇದ್ರೆ ಇನ್ನೊಂದಷ್ಟು ವರ್ಷಗಳು ತಳ್ಳುವಂತಹ ಲಕ್ಷಣಗಳು ಬರ್ತದೆ. ಇದ್ರ ಬಗ್ಗೆನೂ ಸ್ವಲ್ಪ ಜಾಗೃತಿಯಾಗಿ ಪೂಜೆ ಪುನಸ್ಕಾರಗಳ ಮುಖಾಂತರ ವಿವಾಹ ಯೋಗ ಕೂಡಿ ಬರ್ಕೊಳ್ಳೋದು ಒಳ್ಳೆಯದು ಮೇಷರಾಶಿಯವರು. ಮತ್ತೆ ಭಗ್ನ ಪ್ರೇಮಿಗಳಾಗುವಂತ ಲಕ್ಷಣ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸೋಲು ಕಾಣ್ತೀರಿ, ನಿಷ್ಠುರ ಆಗ್ತೀರಿ, ಅವಮಾನಕ್ಕೆ ಗುರಿ ಆಗ್ತೀರಿ, ಮಾನ ಅಪಮಾನಗಳು ಕಳ್ಕೊಳ್ಳುವಂತ ಲಕ್ಷಣಗಳಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಮೇಷರಾಶಿಯವರು. ಬಹಳ ವೈಫಲ್ಯ ಕಾಣ್ತೀರಿ. ಹಾಗೆಯೇ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಉತ್ತಮ ಸ್ಥಾನಮಾನ, ಉತ್ತಮ ಗೌರವ ಮಾತ್ರ ಕಂಡು ಬರ್ತದೆ. ಆದರೆ ಕುಟುಂಬಸ್ಥರಿಗೆ ಕೆಲಸ ಕಾರ್ಯ, ಹಣಕಾಸು, ವ್ಯಾಪಾರ ವ್ಯವಹಾರದಲ್ಲಿ 2025ನೇ ಇಸ್ವಿಯಲ್ಲಿ ಮಿಶ್ರ ಫಲ ಇದೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಪ್ರತಿಯೊಂದು ವೃತ್ತಿ ಕ್ಷೇತ್ರದಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ತೀರಾ. ಇದರ ಪರಿಹಾರಕ್ಕೆ ಸಾಡೆ ಸಾತಿ ಶನಿಯ ಶಾಂತಿಯನ್ನು ನೀವು ಮಾಡಿಸತಕ್ಕದ್ದು ಒಳ್ಳೆಯದು. ಹಾಗೆ ದುರ್ಗಾ ಹೋಮ ಮಾಡಿಸಿ, ದುರ್ಗಾ ಪಾರಾಯಣಗಳನ್ನ ಮಾಡಿ, ದುರ್ಗಾ ಅಷ್ಟೋತ್ತರ ಶತನಾಮಾವಳಿಗಳನ್ನ ನೀವು ಜಪಿಸಿದ್ರೆ ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿನ ತನಕ ಸ್ವಲ್ಪ ಅನುಕೂಲಕರ ಬದಲಾವಣೆ ಆದರೆ ಕೂಡ ಮೇ ತಿಂಗಳಿನ ತನಕನೂ ಸ್ವಲ್ಪ ಪರವಾಗಿಲ್ಲ. ಮೇ ನಂತರ ಅಂದ್ರೆ ವರ್ಷದ ಏನಿದೆ ಅರ್ಧ ಭಾಗ ಕಳಿತಿದ್ದಂಗೆ ಕುಟುಂಬದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು, ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು, ವ್ಯವಹಾರದಲ್ಲಿ ನಂಬಿ ಮೋಸ ಆಗುವಂತ ಲಕ್ಷಣಗಳಿದೆ, ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಬಹಳ ಚಾಣಾಕ್ಷತನದಿಂದ ದೈವ ಕಂಕರ್ಯಗಳನ್ನ ಮಾಡಿಕೊಂಡು, ದೈವ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಸಾತ್ವಿಕವಾಗಿ ಹೋಗೋದು ಒಳ್ಳೆಯದು. ಮೇಷರಾಶಿಯವರು 2025ನೇ ಇಸ್ವಿಯಲ್ಲಿ ಮಿಶ್ರ ಫಲ ಅನುಭವಿಸ್ತೀರಿ. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ವರ್ಷ ಭವಿಷ್ಯದ ಪ್ರತಿಯೊಂದು ರಾಶಿಗಳ ಬಗ್ಗೆ ವಿವರಣೆ ಸಿಗ್ತಾನೆ ಹೋಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿವರಣೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ನಿಮ್ಗೆ ಒಳ್ಳೆ ಸಲಹೆ ಮತ್ತು ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.